ನಮಸ್ತೆ. 2024ನೇ ವರ್ಷದ ಆಗಸ್ಟ್ ತಿಂಗಳಿನ 26ನೇ ತಾರೀಕು ತುಂಬ ವಿಶೇಷವಾದ ದಿನ. ಎಲ್ಲರಿಗೂ ಗೊತ್ತಿರೋ ಹಾಗೆ ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅಂತ ಏನು ಹೇಳ್ತೀವಿ, 26ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ. ಅದು ಎಲ್ಲರಿಗೂ ಗೊತ್ತೇ ಇರೋ ವಿಷಯ. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಅದನ್ನು ಬಿಟ್ಟು ಈ ದಿನ ಇನ್ನೂ ಒಂದು ವಿಶೇಷತೆ ಇದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ವಿವರವಾಗಿ ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳಿನ 8ನೇ ತಾರೀಕು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಆಗಸ್ಟ್ 8, 2024ನೇ ತಾರೀಕು 888 ದಿನ, ಅಂದರೆ ಏಂಜಲ್ ನಂಬರ್ಸ್ ಅಥವಾ ಮ್ಯಾಜಿಕಲ್ ನಂಬರ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ತುಂಬ ವಿಶೇಷವಾದದ್ದು 888. ಅದು 8ನೇ ತಾರೀಕು ಹೇಳಿದ್ದೆ. ಸ್ವಲ್ಪ ಜನ ಅದನ್ನು ಮಿಸ್ ಮಾಡ್ಕೊಂಡಿದ್ದೀರಾ. ಅಂಥವರಿಗೆ ನಾಳೆ ತುಂಬ ವಿಶೇಷವಾದ ದಿನ. 26/8/2024 ಅಂದರೆ 26, 6 2 8 ಬರುತ್ತೆ. 888 888 ಅನ್ನೋದು ತುಂಬ ವಿಶೇಷವಾದ ನಂಬರ್. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇಂತಹ ನಂಬರ್ಗಳನ್ನು ಏಂಜಲ್ ನಂಬರ್ಸ್ ಅಥವಾ ಮ್ಯಾಜಿಕಲ್ ನಂಬರ್ಸ್ ಅಂತ ಕರಿತೀವಿ. 888 ಅನ್ನೋದು ಇನ್ಫಿನಿಟಿ ಅಂತ ಇದೆ. ಇನ್ಫಿನಿಟಿ ಅಂತ ಅಂದರೆ ಅನಂತ ಅಂತ ಅರ್ಥ. ಈ ಪ್ರಪಂಚವೇ ಪಂಚಭೂತಗಳಿಂದ ಆಗಿರುವಂಥದ್ದು. ಪಂಚಭೂತಗಳು ಅನಂತ ಅಥವಾ ಇನ್ಫಿನಿಟಿ ಅಂತಲೇ ಹೇಳ್ಬೋದು. ಪ್ರಪಂಚದ ಹತ್ತಿರ ನಿಮ್ಮ ಬೇಡಿಕೆಗಳನ್ನು ಅಥವಾ ನಿಮ್ಮ ಈಡೇರದ ಆಸೆ ಅಥವಾ ಈಡೇರದ ಬೇಡಿಕೆಗಳನ್ನು ಸಹ ಪ್ರಪಂಚದ ಹತ್ತಿರ ಕೇಳಿದ್ದೇ ಆದರೆ ಖಂಡಿತ ಪ್ರಪಂಚ ಅದನ್ನು ನಿಮಗೆ ಮಾಡಿಕೊಡುತ್ತೆ. ನೀವು ಕೇಳಿದ್ದನ್ನು ಪ್ರಪಂಚ ಡೈರೆಕ್ಟಾಗಿ ಬಂದು ಕೊಡಬೇಕು ಅಥವಾ ಮಾಡಿಕೊಡ್ಬೇಕು ಅಂತೇನಿಲ್ಲ. ಆ ವಿಷಯ ನಿಮಗೆ ಇಂಡೈರೆಕ್ಟಾಗಿ ನಡಿಬೋದು. ಉದಾಹರಣೆಗೆ, ಕಷ್ಟದಲ್ಲಿದ್ದವನಿಗೆ ದೇವರು ನೇರವಾಗಿ ಬಂದು ಸಹಾಯ ಮಾಡೋದಿಲ್ಲ, ಇಂಡೈರೆಕ್ಟಾಗಿಯೇ ಸಹಾಯ ಮಾಡೋದು. ಅದೇ ರೀತಿ ನಾವು ಡೈರೆಕ್ಟಾಗಿ ಪ್ರಪಂಚದ ಹತ್ತಿರ ನಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ಳೋದಕ್ಕೆ ಈ ದಿನ ತುಂಬ ವಿಶೇಷವಾದದ್ದು. ಈ ದಿನ ನಮ್ಮ ಬೇಡಿಕೆಗಳನ್ನು ಪ್ರಪಂಚದ ಹತ್ತಿರ ಹೇಳಿದ್ದೇ ಆದರೆ ಆ ಪ್ರಪಂಚ ನಮಗೆ ಅದನ್ನು ಅತಿ ಶೀಘ್ರವಾಗಿ ಮಾಡಿಕೊಡುತ್ತೆ. ಹಿಂದಿನ ವಿಡಿಯೋದಲ್ಲಿ 8ನೇ ತಾರೀಕು ನಿಮಗೆ ಏನು ಮಾಡಬೇಕು ಅಂತ ನಿಮಗೆ ಡೆಮೋ ಮೂಲಕ ತೋರಿಸಿದ್ದೆ. ಅದೇ ರೀತಿ ಈ ದಿನವೂ ಮಾಡಬೇಕು. ಆದರೆ ಅದರಲ್ಲಿ ಇನ್ನೂ ಒಂದು ಒಳ್ಳೆಯ ವಿಷಯ ಏನಂದರೆ, 8ನೇ ತಾರೀಕು ಅಂದರೆ ಹಿಂದಿನ ವಿಡಿಯೋದಲ್ಲಿ ಒಂದೇ ಬೇಡಿಕೆಯನ್ನು 8 ಸಲ ಬರೆಯೋದಕ್ಕೆ ಹೇಳಿದ್ದೆ. ಈ ದಿನ ಅಂದರೆ 26ನೇ ತಾರೀಕು ನೀವು 8 ಬೇಡಿಕೆಗಳನ್ನು ಬರಿಬೋದು. ಯಾವ ರೀತಿ ಬರಿಬೇಕು ಅಂತ ನಿಮಗೆ ಡೆಮೋ ಮೂಲಕ ಬರೆದು ತೋರಿಸಿದ್ದೀನಿ, ಅದನ್ನು ನೋಡಿ. ನಿಮ್ಮ ಯಾವುದೇ ಬೇಡಿಕೆಗಳನ್ನು, ಒಂದೇ ಬೇಡಿಕೆ ಅಲ್ಲ, ಯಾವುದೇ ಬೇಡಿಕೆಗಳನ್ನು 8 ಬೇಡಿಕೆಗಳನ್ನು ಈ ರೀತಿ ಬಿಳಿ ಹಾಳೆಯ ಮೇಲೆ ಬರಿಬೋದು, ಅಥವಾ ಬಣ್ಣ ಬಣ್ಣದ ಡ್ರಾಯಿಂಗ್ ಶೀಟ್ ಏನು ಬರುತ್ತೆ ಅದರಲ್ಲಿ ಸಹ ಬರಿಬೋದು. ಇಲ್ಲಿ ನೋಡಿ, ಬಿಳಿ ಹಾಳೆಯಲ್ಲಿ ನಿಮಗೆ ಡೆಮೋ ಮೂಲಕ ಬರೆದು ತೋರಿಸಿದ್ದೀನಿ. ದಿನಾಂಕ 26/8/2024. ಹಾಗೆ 888 ಅನ್ನೋ ಸಂಖ್ಯೆಯನ್ನು ಬರೆದುಕೊಳ್ಳಿ. ನಂತರ 1 2 3 ಅಂತ ಸಂಖ್ಯೆಗಳನ್ನು ಬರೆದು ನಿಮ್ಮ 8 ಬೇಡಿಕೆಗಳನ್ನು ಬರಿಬೋದು. ಉದಾಹರಣೆಗೆ ನಾನಿಲ್ಲಿ 10 ಲಕ್ಷ ಹಣ ಬೇಕು, ಎರಡನೇದಾಗಿ ದಾಂಪತ್ಯ ಜೀವನ ನೆಮ್ಮದಿಯಾಗಿರಬೇಕು, ಕೋರ್ಟು ಕೇಸು ಜಯ ಸಿಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಕುಟುಂಬದಲ್ಲಿ ನೆಮ್ಮದಿ ಸುಖ ಸಂತೋಷ ನೆಲೆಸಿರಬೇಕು ಅಂತ ಬರೆದಿದ್ದೀನಿ. ನಿಮ್ಮ ಬೇಡಿಕೆಗಳು ಏನಿದೆಯೋ ಇದೇ ರೀತಿ 8 ಬೇಡಿಕೆಗಳನ್ನು ಬರಿಬೋದು. ಇದನ್ನು ಯಾವ ಸಮಯದಲ್ಲಿ ಬರಿಬೇಕು ಅನ್ನೋದಾದರೆ 26/8/2024 ಸೋಮವಾರ ಬೆಳಗ್ಗೆ 8 ಗಂಟೆ 8 ನಿಮಿಷಕ್ಕೆ ಪ್ರಾರಂಭ ಮಾಡಿ ನೀವು ಯಾವಾಗ ಬೇಕಾದ್ರೂ ಮುಗಿಸ್ಬೋದು 8 ಬೇಡಿಕೆಗಳನ್ನು ಬರೆದು. ಅಥವಾ ಆ ಸಮಯದಲ್ಲಿ ಸಾಧ್ಯವಾಗಲಿಲ್ಲ ಅನ್ನೋರು ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ನೀವು ಇದನ್ನು ಮಾಡ್ಬೋದು. ಬೆಳಗ್ಗೆ 8 ಗಂಟೆ 8 ನಿಮಿಷ ಅಥವಾ ರಾತ್ರಿ 8 ಗಂಟೆ 8 ನಿಮಿಷ, ಈ 2 ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಅನುಕೂಲವಿರುತ್ತೋ ಆ ಸಮಯದಲ್ಲಿ ಮಾಡಿ. ಯಾವುದಾದರೂ ಒಂದು ಏಕಾಂತವಾಗಿರುವ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಯಾವುದೇ ಗೊಂದಲ ಅಥವಾ ಕೋಪ ಅಥವಾ ಅಪನಂಬಿಕೆ ಇರಬಾರ್ದು. ಸಂಪೂರ್ಣ ನಂಬಿಕೆಯಿಂದ ನಿಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನು ಬೆಸ್ಟ್ ಫ್ರೆಂಡ್ ಅಥವಾ ತಾಯಿಯ ಹತ್ರ ಯಾವ ರೀತಿ ಹೇಳ್ಕೊಳ್ತೀರೋ ಅದೇ ರೀತಿ ನೀವು ಪ್ರಪಂಚದ ಹತ್ತಿರ ನಿಮ್ಗೇನು ಬೇಕು ಅನ್ನೋದನ್ನು ಹೇಳಿ ಈ ರೀತಿ ಹಾಳೆಯಲ್ಲಿ ಬರೆಯೋ ಮೂಲಕ ಪ್ರಪಂಚಕ್ಕೆ ನೀವು ತಿಳಿಸ್ತೀರ. ಈ ರೀತಿಯಾದ ಬರೆದಂತಹ ಹಾಳೆಯನ್ನು ನಂತರ ಏನು ಮಾಡಬೇಕು ಅನ್ನೋದಾದರೆ 8 ದಿನ ರಾತ್ರಿ ಮಲಗುವ ಮುಂಚೆ ನಿಮ್ಮ ತಲೆದಿಂಬಿನ ಕೆಳಗಡೆ ಈ ಹಾಳೆಯನ್ನು ಮಡಚಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ನಂತರ ಅದನ್ನು ಒಂದು ಸಲ ತೆಗೆದು ನೋಡಿ.
ಅದನ್ನು ಎಲ್ಲಿಡಬೇಕು ಅಂತಂದರೆ ಯಾವಾಗಲೂ ನಿಮ್ಮ ದೃಷ್ಟಿ ಎಲ್ಲಿ ಬೀಳುತ್ತೋ ಅಂತಹ ಜಾಗದಲ್ಲಿ ಇಡ್ಬೋದು. ನೀವು ಕೆಲಸಕ್ಕೆ ಹೋಗೋದಾದರೆ ನಿಮ್ಮ ಪರ್ಸ್ ಅಥವಾ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೋಬೋದು, ಅಥವಾ ಮನೆಯಲ್ಲಿ ನಿಮ್ಮ ದೃಷ್ಟಿ ಯಾವಾಗಲೂ ಬೀಳೋ ಥರ ಅಂತಹ ಸ್ಥಳದಲ್ಲಿ ಇಟ್ಕೋಬೋದು. ರಾತ್ರಿ ಮಲಗುವ ಮುಂಚೆ ಅದನ್ನು ಒಂದ್ಸಲ ತೆಗೆದು ನೋಡಿ, ನಂತರ ಅದನ್ನು ಮಡಚಿ ತಲೆದಿಂಬಿನ ಕೆಳಗೆ ಇಟ್ಟು 8 ದಿನ ಮಲಗಿ, ನಂತರ ಅದನ್ನು ಎಷ್ಟು ದಿನ ಆ ಹಾಳೆಯನ್ನು ಹಾಗೆ ಇಟ್ಕೊಬೇಕು ಅನ್ನೋದಾದರೆ ಅದರಲ್ಲಿ ನೀವು ಬರೆದಂತಹ ಬೇಡಿಕೆಗಳು ಯಾವಾಗ ಈಡೇರುತ್ತೋ ಅಲ್ಲಿವರೆಗೆ ಆ ಹಾಳೆಯನ್ನು ಭದ್ರವಾಗಿ ಯಾವಾಗಲೂ ನಿಮ್ಮ ದೃಷ್ಟಿ ಬೀಳುವಂತೆ ಆ ಸ್ಥಳದಲ್ಲಿ ಇಟ್ಕೊಳ್ಳಿ. ಒಂದೊಂದಾಗಿ ಬೇಡಿಕೆಗಳು ಈಡೇರುವಂತೆ ಆ ಒಂದೊಂದೇ ಬೇಡಿಕೆಗಳಿಗೆ ಟಿಕ್ಕನ್ನು ಹಾಕಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಬೇಡಿಕೆಗಳನ್ನು ಪ್ರಪಂಚ ಈಡೇರಿಸಿಕೊಡೋದಕ್ಕೆ ಮೊದಲನೇದಾಗಿ ಆ ಪ್ರಪಂಚಕ್ಕೆ ನೀವು ಧನ್ಯವಾದಗಳನ್ನು ಹೇಳಬೇಕು. ಸಾಧಾರಣವಾಗಿ ನಾವು ಪ್ರತಿದಿನ ಬದುಕೋದಕ್ಕೆ ಕಾರಣವಾದಂತಹ ಪಂಚಭೂತಗಳು, ಆ ಪಂಚಭೂತಗಳಿರೋ ಈ ಪ್ರಪಂಚಕ್ಕೆ ನಾವು ಪ್ರತಿದಿನ ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಈ ಪ್ರಪಂಚ ನಮಗೆ ನೀಡುವಂತಹ ಒಂದೊಂದು ಒಳ್ಳೆಯ ವಿಷಯಕ್ಕೂ ಸಹ ನಾವು ಧನ್ಯವಾದಗಳನ್ನು ಸಲ್ಲಿಸಿದರೆ ಆ ಪ್ರಪಂಚ ನಮಗೆ ಮತ್ತೆ ಆ ಒಳ್ಳೆಯ ವಿಷಯವನ್ನೇ ಮಾಡುತ್ತೆ. ಈ ವಿಷಯವನ್ನು ಮಾಡುವಾಗ ಅಡುಗೆ ಮನೆಯಲ್ಲಿ ಕುಳಿತು ಮಾಡಬೇಕಾ, ದೇವ್ರ ಮನೆಯಲ್ಲಿ ಕುಳಿತು ಮಾಡಬೇಕಾ, ಅಥವಾ ಇಂತಹ ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತು ಮಾಡಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ. ನೀವು ಯಾವುದೇ ಸ್ಥಳದಲ್ಲಿ ಕುಳಿತು ಇದನ್ನು ಮಾಡ್ಬೋದು. ಆದರೆ ಮನಸ್ಸನ್ನು ಏಕಾಂತವಾಗಿ ಇಟ್ಕೊಂಡು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮುಖ್ಯವಾಗಿ ಸಂಪೂರ್ಣ ನಂಬಿಕೆಯಿಂದ ನೀವು ಇದನ್ನು ಮಾಡಬೇಕು. ಈ 26ನೇ ತಾರೀಕು ಏಂಜಲ್ ನಂಬರ್ಸ್ ಏನು ಬಂದಿದೆ, ಆ ನಂಬರ್ 888 ಅಂತ ಬಂದಿದೆ. ಆ 8 ಅನ್ನೋ ಸಂಖ್ಯೆಗೂ ಹಾಗೂ ಈ ದಿನ ಅಷ್ಟಮಿ ತಿಥಿ ಬಂದಿದೆ. ಅಷ್ಟಮಿ ಅಂತ ಅಂದರೆ 8 ಅಂತ ಅರ್ಥ. ಅದಕ್ಕೋಸ್ಕರನೇ ಈ ಏಂಜಲ್ ನಂಬರ್ಸು ಸರಿ, ಈ ಅಷ್ಟಮಿ ದಿನವೂ ಸರಿ ತುಂಬ ವಿಶೇಷವಾದ ದಿನ. ಖಂಡಿತ ಮಿಸ್ ಮಾಡ್ಕೊಬೇಡಿ. ಲೈನ್ ಇರೋಂತಹ ಹಾಳೆಯನ್ನು ತಗೋಬೇಡಿ. ಹಾಗೆ ಇದೇ ಥರದ ಬಣ್ಣದ ಪೆನ್ನಲ್ಲಿ ಬರಿಬೇಕು ಅಂತೇನಿಲ್ಲ. ಬ್ಲೂ ಅಥವಾ ಬ್ಲ್ಯಾಕ್ ಅಥವಾ ಗ್ರೀನ್ ನಿಮಗೆ ಯಾವ ಪೆನ್ ಸಿಗುತ್ತೋ ಆ ಪೆನ್ನಲ್ಲಿ ಬರಿಬೋದು. ಬೇರೆ ನಿಮ್ಗೆ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಅದೇ ರೀತಿ ಈ ದಿನ ಗೋಕುಲಾಷ್ಟಮಿ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ತೃಪ್ತಿ ಆಗುವಷ್ಟು ಗೋಕುಲಾಷ್ಟಮಿಯನ್ನು ಆಚರಣೆ ಮಾಡಿ. ಗೋಕುಲಾಷ್ಟಮಿಯ ಸರಳವಾದ ಆಚರಣೆ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಈ ಅತಿ ಅದ್ಭುತವಾದ ದಿನವನ್ನು ಖಂಡಿತ ಮಿಸ್ ಮಾಡ್ಕೊಬೇಡಿ. ಜೊತೆಗೆ ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.